ನಮಸ್ಕಾರ ರೀ ಎಲ್ಲರಿಗೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾವು ಕೆಂಪು ಚೌಳಿ ಇರ್ತಾವಲ್ಲ ಅದ್ರದ್ದು ಉಸಳೆ ಮಾಡೋದು ಹೆಂಗೆ ಅಂತ ನೋಡೋಣ. ನಾವು ಇದೇ ಸೇಮ್ ರೆಸಿಪಿ ನಾವು ಬಿಳಿ ಚೌಳಿ ಇರ್ತಾವ ಅದ್ರದ್ದು ಮಾಡ್ಬೋದು, ಇದ್ರದ್ದು ಮಾಡ್ಬೋದು. ನಾನು ರಾತ್ರಿನ ನೆನೆ ಹಾಕಿದ್ನಿ. ಅದ್ರೊಳಗನ ಸ್ವಲ್ಪ ನಮ್ಮ ಶೇಂಗಾ ಇರ್ತಾವಲ್ಲ ಹಸಿ ಶೇಂಗಾ ಅವನು ಅದ್ರೊಳಗನ ನೆನೆ ಹಾಕೋದು. ಬೆಳಗ್ಗೆ ಎದ್ದು ಕುಕ್ಕರ್ನಾಗ ಹಾಕಬೇಕಾದ್ರೆ ನಾವು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಕುದಿಯಾಕೆ ಇಡ್ಬೇಕು. ಒಂದು 2 ಸಿಟಿ ಮಾಡಿದ್ರೆ ನಮಗೆ ಉಸಳಿ ಯಾವ ರೀತಿ ಮಾಡ್ತೀವಿ ಅದಕ್ಕೆ ರೆಡಿ ಆಗಿಬಿಡ್ತೈತಿ ನೋಡಿರಿ. ಒಂದು ಕಡಾಯಿ ಒಳಗೆ ಎಣ್ಣೆ ಕಾಯಿಸ್ಕೊಂಡು ಅದ್ರೊಳಗೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಸ್ವಲ್ಪ ಚಟಪಟ ಅಂದು ಅಂದ್ರೆ ಅದ್ರಾಗ ಒಂದು ಸ್ವಲ್ಪ ಕೆರಬೇವು, ಆಮೇಲೆ ಹಸಿಮೆಣ್ಸಿಕಾಯಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡೇನಿ. ಆಮೇಲೆ ಸಣ್ಣ ಕಟ್ ಮಾಡಿದ ಉಳ್ಳಾಗಡ್ಡಿ. ಹಸಿಮೆಣ್ಸಿಕಾಯಿ ನೀವು ಸ್ಕಿಪ್ನು ಮಾಡ್ಬೋದು, ಸ್ವಲ್ಪ ಖಾರ ಜಾಸ್ತಿ ತಿನ್ಬೇಕಾದ್ರೆ ಅದು ಯೂಸ್ ನಡೀತದೆ. ಆಮೇಲೆ ನಾವು ಮನ್ಯಾಗ ಬೆಳ್ಳುಳ್ಳಿ ಪೇಸ್ಟ್ ಇತ್ತಂದ್ರೆ ಸ್ವಲ್ಪ ಎಣ್ಣೆ ಒಳಗೆ ಫಸ್ಟನ್ನು ಫ್ರೈ ಮಾಡೋದು. ನಂದು ಇಲ್ಲಿ ರೆಡಿಮೇಡ್ ಇತ್ತು, ಹಂಗಾಗಿ ನಾನು ಲೈಟ್ ಮಾಡಿ ಹಾಕ್ಕೊಂಡೇನಿ. ಆಮೇಲೆ ಅದಕ್ಕೆ ಅರ್ಶಿನ ಪುಡಿ, ಆಮೇಲೆ ಖಾರ 2 ನಮೂನಿ, ಕಲರ್ದೊಂದು ಸ್ವಲ್ಪ ಹಾಕೇನಿ, ಖಾರದೊಂದು ಸ್ವಲ್ಪ ಹಾಕೇನಿ. ಆಮೇಲೆ ಉಪ್ಪು ಇದ್ರೊಳಗನ ಹಾಕ್ಕೊಂಡೇನಿ. ನೀವು ಬೇಕಂದ್ರೆ ಆಮೇಲೆನೂ ಹಾಕೋಬೋದು ರುಚಿಗೆ ತಕ್ಕಷ್ಟು. ಆಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆ ಇಟ್ಟಿದ್ನಿ, ಅದ್ರ ರಸನೂ ಇದ್ರೊಳಗನ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ಳೋದು. ಹುಣಸೆ ಹಣ್ಣು ರಸ ಎದಕ್ಕೆ ಹಾಕ್ಕೊಳ್ಳೋದಂದ್ರೆ ಸಂಜೆವರೆಗಿನೂ ಡಬ್ಬಿ ಇದ್ರೊಳಗೆ ಏನೂ ನಾಶ ಆಗಂಗಿಲ್ಲ, ಯಾವುದು ಪಲ್ಯಕ್ಕೆ ಹಾಕಿದ್ರು ಚಲೋ ಅನ್ನಿಸ್ತದೆ. ಆಮೇಲೆ ನಮ್ದು ಕುದ್ದಿದ್ದ ಚೌಳಿ ಕಾಳು ಅದಾವಲ್ಲ ಅದನ್ನು ಇದ್ರೊಳಗೆ ಹಾಕ್ಕೊಂಡು ಚಲೋ ತಂಗೆ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಳೋದು. ಶೇಂಗಾ ಏನು ಹಾಕಿರ್ತೀವಲ್ಲ ಶೇಂಗಾದಿಂದ ಟೇಸ್ಟೂ ಭಾಳ ಚಲೋ ಬರ್ತೈತಿ. ಮತ್ತು ಪಲ್ಯ ಏನು ಇರ್ತೈತಿಲ್ಲ ಧಾಬಾ ಸ್ಟೈಲ್ದಾಗ ನಾವು ಸ್ವಲ್ಪ ತಿಕ್ಕ ಪಲ್ಯ ನೋಡ್ತೀವಲ್ಲ ಆ ರೀತಿ ಆಕೈತಿ. ಸ್ವಲ್ಪ ಖಾರ ಹೆಚ್ಚು ಕಡಿಮೆ ಆಗಿತ್ತಂದ್ರೆ ಸ್ವಲ್ಪ ಸಕ್ಕರೆನೂ ಅದ್ರೊಳಗೆ ಹಾಕ್ಕೊಳ್ಳೋದು. ಹೀಗಾಗಿ ಖಾರ ಮ್ಯಾನೇಜ್ ಮಾಡ್ಕೋತೈತದ. ನೋಡಿರಿ ನಮ್ಮದು ಪಲ್ಯ ಕುದ್ದು ರೆಡಿ ಆಯಿತು. ಆಮೇಲೆ ಮಸ್ತ್ ಸಣ್ಣ ಕಟ್ ಮಾಡಿದ್ದ ಕೊತ್ತಂಬರಿ ಹಾಕ್ಕೊಂಡೆ. ಕೊತ್ತಂಬರಿ ಹಾಕಿದ ಕೂಡಲೇ ಅಂತೂ ನಮ್ದು ಕಾಯಿ ಪಲ್ಯ ಐತಿ ಎಷ್ಟು ಮಸ್ತ್ ಕಾಣತೈತಿ ನೋಡಿರಿ. ನಮ್ದು ಚಪಾತಿ ಆಗಲಿ ರೊಟ್ಟಿ ಆಗಲಿ ಎಲ್ಲದ್ರ ಜೊತೆ ನಾವು ಮ್ಯಾಚ್ ಮಾಡ್ಕೊಂಡು ತಿನ್ಬೋದು. ನುಸ್ತಾ ಅನ್ನದ ಜೊತೆನೂ ಈ ಪಲ್ಯ ಭಾಳ ಚಲೋ ಟೇಸ್ಟಿ ಆಕೈತಿ ರುಚಿ. ನೀವು ಇದನ್ನು ನಾವು ಪರೋಟ ಚಪಾತಿ ಅದು ನಾವು ಮನ್ಯಾಗ ಮಾಡ್ಕೊಂಡು ತಿಂತೇವೆ ನೋಡಿರಿ. ನಾ ಇದ್ರ ಜೊತೆ ರೊಟ್ಟಿನೂ ಮಾಡ್ಬೋದಾಗಿತ್ತು, ಬಟ್ ಟೈಮ್ ಸ್ವಲ್ಪ ಕಮ್ಮಿ ಇತ್ತು, ಹೀಗಾಗಿ ಚಪಾತಿನ ಮಾಡ್ಕೊಂಡು ಬಿಸಿ ಬಿಸಿ ಚಪಾತಿ ಆಮೇಲೆ ಕಾಯಿಪಲ್ಯ ಭಾಳ ಮಸ್ತ್ ಆಗ್ತೈತಿ. ಇದ್ರ ಜೊತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಏನು ಕೇಳ್ತೀರಿ. ನಿಮಗೆ ಇಷ್ಟ ಆಗಿತ್ತು ರೆಸಿಪಿ ಅಂದ್ರೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.